So guys, meet my daddy. Namaste. Hi, hello. Ram Ram, my boys and girls. Jai Jai Shri Ram. Let's begin the day. ಇವತ್ತಿನ ತಿಂಡಿಗೆ ಹೆಸರು ತಿಂಡಿ. ಇವತ್ತು ನಮ್ಮ ತಂದೆ ಪುನಃ ಒಂದು 11 ದಿವಸ ಆಯಿತು ಈಗ ಒಟ್ಟಿಗಿರೋದು ನಾವು. ಅಂದರೆ ಹೇಳಿದ್ದೆಲ್ಲ ಹಿಂದಿನ ಹೊರಗಲಿ ಅಂತ. ಸೊ ಇವತ್ತು ಹೊರಡ್ತಾರೆ, ಅಂದರೆ ಪುನಃ ಡ್ಯೂಟಿಗೆ. ಇವತ್ತು ಡೇಟ್ 1. ಸೊ ಈಗ ನೈಟ್ ಈಗ 8 ಗಂಟೆ ಆಯಿತು. ಒಂದು ಸ್ವಲ್ಪ ಹೊತ್ತಲೇ ಹೊರಡ್ತಾರೆ. ಅವರನ್ನು ರೈಲಿಗೆ ಬಿಡಬೇಕು. ಸೊ ಹೇಗಿತ್ತು ಅಂತ ಕೇಳಬೇಕಿತ್ತು ಅವ್ರ ಹತ್ರ, ಅಂದರೆ ಕೇಳುವ ಒಂದು. ಓಕೆ, ನನಗಂತೂ ತುಂಬ ಖುಷಿ ಆಯಿತು ಗೈಸ್ ಈ ಒಂದು ಜರ್ನಿ. ಅಂದರೆ ಒಂದು 10-11 ದಿವಸ ಒಟ್ಟಿಗೆ, ಅಂದರೆ ಮೊದಲೆಲ್ಲ ಒಟ್ಟಿಗೆ ಇದ್ದೆವು ನಾವು. ಈಗ ಅಂದರೆ ನಾವು ಇಲ್ಲಿ ಇದ್ದೆವು, ಅವರು ಅಂದರೆ ಡ್ಯೂಟಿಗೆ ಹೋಗಬೇಕಾದ ಕಾರಣ ಅಲ್ಲಿದ್ದಾರೆ. ಸೊ ಅಂದರೆ ಎಲ್ಲಿ ಅಂತ ಕೇಳಿದರೆ ಕೇರಳದಲ್ಲಿ. ಸೊ ಗೈಸ್ ನೋಡು ಮಾತಾಡಿಸೋ ಪ್ರಯತ್ನ ಮಾಡ್ತೇನೆ. ಓಕೆ. ಸೊ ಗೈಸ್ ಮೀಟ್ ಮೈ ಡ್ಯಾಡಿ. Hi, hello. ಈ 10-11 ದಿವಸದಲ್ಲಿ ನಿಮಗೆ ಏನು, ನಿಮ್ಮ ಅಭಿಪ್ರಾಯ ಏನು? ಇದೊಂದು ಶೋಚನೀಯ ದಿನ. ಯಾಕೆಂದೇಳಿದರೆ ನಮ್ಮ ಬ್ರದರು ದೈವಾಧೀನರಾಗಿರುವುದರಿಂದ ನಮ್ಮೆಲ್ಲರಿಗೂ ಭಾಳ ಒಂದು ದುಃಖದ ದಿನ ಅಂತ ಹೇಳ್ಬೋದು. ಆದರೆ ಮೃತರ ದೇಹಕ್ಕೆ ಹಾಗೂ ಅವರ ಆತ್ಮಕ್ಕೆ ಒಳ್ಳೆ ಶಾಂತಿ ಹಾಗೂ ಶ್ರೇಯಾಭಿವೃದ್ಧಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಆಮೇಲೆ ಇಷ್ಟು ದಿವಸ 10-11 ದಿವಸ ನಮ್ಮ ಜೊತೆಗಿದ್ರಿ. ಹಾಗಾಗಿ ಹೇಗೆ ನಿಮ್ಮ ಫೀಲ್ ಹೇಗೆ? ಅಂದರೆ ನಾನು ದೂರದಲ್ಲಿ ಇರೋದರಿಂದ ಇತ್ಲಾಗಿ ಬರೋದೇ ಭಾಳ ಕಡಿಮೆ. ಆದರೆ ಇತ್ಲಾಗಿ ಬಂದು ಈಗ ಈ ಮಳೆಗಾಲದಲ್ಲಿ ಹೊರಗಡೆ ಹೋಗುವಂಥದ್ದು ಏನಿಲ್ಲ. ಆದರೂ ಮನೆಯಲ್ಲಿ ತುಂಬ ಆಹ್ಲಾದಕರ ಹಾಗೂ ಆನಂದದಿಂದ ಇಷ್ಟು ದಿವಸ ಅಂದರೆ ಒಂದು ಸುಮಾರು 10 ದಿವಸ ಕಾಲ ಕಳೆದದ್ದು ಭಾಳ ಸಂತೋಷ ಆಗಿದೆ. ಮತ್ತು ಎಲ್ಲರೂ ಆಶಾ ಹಾಗೂ ಮಕ್ಕಳು ಎಲ್ಲ ಬಂದು ಅವರವರ ಚೇಷ್ಟೆಗಳನ್ನು ನೋಡುವಾಗ ಭಾಳ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ಹಾಗೂ ಮತ್ತು ಈಗಿನ ಈ ಮಳೆಗಾಲದಲ್ಲಿ ಏನು ಮಾಡಲಿಕ್ಕೂ ಆಗುವುದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದೇ ಹಾಗೆ ಮನೆಯಲ್ಲಿ ಇದ್ದ ಮಟ್ಟಿಗೆ ಸಂತೋಷಪಟ್ಟು ಎಲ್ಲ ನಮ್ಮ ಒಂದು ಫ್ಯಾಮಿಲಿಯವರನ್ನು ಒಟ್ಟಿಗೆ ಇದ್ದುಕೊಂಡು ನಾವು ಸುಖ ಸಂತೋಷವನ್ನು ಹಂಚಿಕೊಂಡೆವು. ಹಾಗೂ ಈಗ ತುಂಬ ದಿವಸ ಆಯಿತು, ಈಗ ಅಲ್ಲಿ ನೆನಪಾಗ್ತಾ ಇದೆ. ಇನ್ನು ಪುನಃ ಡ್ಯೂಟಿ ಇವತ್ತಿನ ದಿವಸ ಹೊರಡೋದು ಅಂತೇಳಿ ನಿಶ್ಚಯಿಸಿದ್ದೇವೆ. ಹಾಗೆ ಅಲ್ಲಿ ಇನ್ನು ಮುಂದಿನ ಪಯಣ ಹೇಗುಂಟು ಅಂತ ನೋಡೋದು ಅಷ್ಟೇ. ಹಾಗೆ ಚಂದ ಎಲ್ಲ ವಿಷಯದಲ್ಲಿಯೂ ಆನಂದಕರವಾಗಿರಲಿ ಎಂದು ಭಾವಿಸುತ್ತಾ ಮುಂದೆ. ಆಮೇಲೆ ನಿಮ್ಮ ಮಗ ಅಂದರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಸಣ್ಣಕ್ಕೆ ತಿಳಿಸಿ. ನಮ್ಮ ಇದು ಈಗ ಅಂದರೆ ಈಗ ಚೊಚ್ಚಲ ಅಂತೇಳಿದ್ರೆ ಒಂದು ಸಣ್ಣ ಮಟ್ಟಿನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇದರ ಬಗ್ಗೆ ನನ್ನ ಅಭಿಪ್ರಾಯಗಳು ಇದು ಇನ್ನೂ ಹೆಚ್ಚಾಗಿ ಒಳ್ಳೆ ಅಭಿವೃದ್ಧಿ ಆಗಬೇಕಂತೇಳಿ ನನ್ನ ಒಂದು ಆಶಯ. ಹಾಗೂ ಇದರಲ್ಲಿಯೇ ಒಂದು ಒಳ್ಳೆ ಸ್ಥಾನಕ್ಕೆ ಏರುವುದು, ಹಾಗೆ ಇದು 10 ಜನರಿಗೆ ಉಪಕಾರ ಆಗುವಂಥ ವಿಷಯ ಇದು. ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ, ಒಂದು ಗೊತ್ತಿಲ್ಲದ ವಿಷಯವನ್ನು ಬಿತ್ತರಿಸುವುದಾಗಲಿ, ಹಾಗೂ ಕೆಲವಾರು ವಿಷಯ ಉಂಟು ಇದರಲ್ಲಿ. ಯಾವ ಮೂಲಕ ಯಾವುದು ಅನುಕೂಲ ಆಗುತ್ತದೆ ಎಂಬುದನ್ನು ನೋಡಿಕೊಂಡು ಮುಂದುವರಿಯುವುದು ಬಹಳ ಒಳ್ಳೆಯದು. ಹಾಗೆ ಇದು ಕೂಡ ಅಭಿವೃದ್ಧಿಯಾಗಿ ಒಂದು ಒಳ್ಳೆ ಏನಂತ ಹೇಳಿದರೆ ಲೈಕು ಹಾಗೂ ಸಬ್ಸ್ಕ್ರೈಬು ಬಂದು ಜನರೆಲ್ಲರೂ ಸಪೋರ್ಟ್ ಮಾಡಬೇಕಂತೇಳಿ ನನ್ನ ಒಂದು ವಿನಂತಿ. ಹಾಗೆ
ಓಕೆ ಗೈಸ್, ಮೀಟ್ ಮಾಡಿದ್ರಲ್ಲ ನಮ್ಮ ತಂದೆ ನೀವು. ಸೊ Thank ಈಗ ಬಿಡಲಿಕ್ಕೆ ಹೋಗುವ. ಹಾಂ, ಬಾಯ್ ಮಾಡಿ. ಸೊ ಗೈಸ್, ನಮ್ಮ ತಂದೆ ಈಗ ಓಕೆ ಹೋಗುವ. ಸೊ ಇದೇ ಈ ರೈಲ್ವೆ ಸ್ಟೇಷನ್, ಕಬಕಪುತ್ತೂರು ರೈಲ್ವೆ ಸ್ಟೇಷನ್ ಇದು. ಸೊ ಹಾಂ, ಸೊ ಈಗ ಹೊರಡ್ತಾ ಇದ್ದಾರೆ. ಸೊ ನಾವು ಸೊ ಆತಲ್ಲ, ಕಾಮ್, ಬಾಯ್ ಬಾಯ್. ಹಾಂ, ಸೊ ಗೈಸ್, ನಾವೀಗ ಇನ್ನು ಮುಂದೆ ಹೋಗುವ. ಯಪ್ಪ, ಆಮೇಲೆ ಸಿಗ್ತೇನೆ ಮುಂದೆ. ಸೊ ಗೈಸ್, ಈಗ ಅಪ್ಪನನ್ನು ರೈಲ್ವೆ ಸ್ಟೇಷನ್ಗೆ ಬಿಟ್ಟಾಯ್ತಲ್ಲ, ಇನ್ನೀಗ ನಾನೀಗ ಬಸ್ ಸ್ಟ್ಯಾಂಡಲ್ಲಿದ್ದೇನೆ. ನೋಡಿ, ಇದು ಪೂರ್ಣಿಮಾ ಟ್ರಾವೆಲ್ಸ್. ಪೂರ್ಣಿಮಾ ಬೆಂಗಳೂರಿಗೆ ಹೋಗೋದು ಒಂದು ಬಸ್ಸಿನಿಂದ ಬಂದುಂಟು. ಸೊ ಇನ್ನೀಗ ಮನೆಗೆ ಹೋಗೋದು ಪುನಃ ನಾನು. ಸೊ ಅದೇ ಇನ್ನು ನೋಡುವ, ಹೋಗ್ತಾ ಮಾತಾಡುವ ಅಂತ. ಸೊ ವಿಶೇಷ ಅಂತ ಎಂತ ಇಲ್ಲ, ಮಳೆ ಈಗ ಬರ್ತಾ ಉಂಟು ಸ್ವಲ್ಪ ಅಷ್ಟೇ. ಆಮೇಲೆ ಏನು ಹೇಳಿದ್ದು, ಅದೇ ಅವರಾಗ ಹೇಳಿದ್ದು, ಅದೇ 11 ದಿವಸ ಯಾಕೆ ಇದ್ದರು ಅಂತ ಕೇಳೋದಾದರೆ, ಹಿಂದಿನ ಬ್ಲಾಗ್ ನೋಡಿದರೆ ಗೊತ್ತಾಗ್ತದೆ. ಆದರೆ ನೋಡದವರಿಗೆ ಅಂತ ಅಂದರೆ ವಿಷಯ ಹೇಳ್ತೇನೆ ಕೇಳಿ. ಅಂದರೆ ದೊಡ್ಡಪ್ಪ ತೀರಿ ಹೋಗಿದ್ದರು. ಸೊ ಅದಕ್ಕಾಗಿ 11 ದಿವಸ ನಮಗೆ ಒಂದು ಸೂತಕ ಅಂತ ಇರ್ತದೆ. ಸೊ ಅದನ್ನು ಆಚರಣೆ ಮಾಡಲಿಕ್ಕೆ ಮನೆಗೆ ಬರ್ತಾರೆ. ಮನೆಗೆ ಅಂದರೆ ಅವರ ಡ್ಯೂಟಿ ಏನಿದ್ರು, ಅಂದರೆ ಈ ಪೂಜೆ ಆಮೇಲೆ ಏನಿದ್ರು ಸಹ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ಊರಿಗೆ ಬಂದಿದ್ದರು. ಸೊ ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದರು. ಸೊ ಇನ್ನೀಗ ನೆಕ್ಸ್ಟ್ ಡ್ಯೂಟಿಗೆ ಹೋಗಿದ್ದಾರೆ. ಇನ್ನು ಮುಂದೆ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ನಾವು ಯಾವತ್ತೂ ಅಲ್ಲಿಗೆ ಹೋಗೋದು, ಮೀಟ್ ಆಗೋದು ಅಂತೆಲ್ಲ ಮುಂದೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಅದೇ ಗೈಸ್, ಈಗ ನಾವು ಪುತ್ತೂರು ಎಲ್ಲಿ ಪುತ್ತೂರು ಪ್ರಾಪರಾಗಿ ಪುತ್ತೂರು ಪೇಟೆಯಲ್ಲಿ ಸಿಟಿಯಲ್ಲಿ ಇದ್ದೇವೆ. ಸೊ ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋಸು. ಈ ವಿಡಿಯೋದಲ್ಲಿ ಅಂದರೆ ವಿಶೇಷವಾಗಿ ಏನಿಲ್ಲ, ಕಂಟಿನ್ಯೂಸ್ ಆಗಿ ಹಾಕಲಿಕ್ಕೆ ವಿಡಿಯೋ ಟ್ರೈ ಮಾಡ್ತಾ ಇದ್ದೇನೆ. ಟೈಮೂ ಸಿಗೋದಿಲ್ಲ ಕೆಲವು ಸಲ, ಆಮೇಲೆ ಕಂಟೆಂಟು ಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಸೊ ಮಳೆ ಹೊಡಿತಾ ಇದೆ ಈಗ. ಸೊ ಓಕೆ ಗೈಸ್, ಆಮೇಲೆ ನೋಡ, ನಾಳೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.